but the sunlight hits in so many ways. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಕೂಡ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ. ಯಾಕಂತಂದ್ರೆ ನಾನು ಇಲ್ಲಿ ಶೇರ್ ಮಾಡುವಂತಹ ಇನ್ಫಾರ್ಮೇಶನ್ ನಿಮ್ಗೆ ಕಂಪ್ಲೀಟ್ ಆಗಿ ಸಿಗ್ಬೇಕಂತಂದ್ರೆ ನೀವು ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮ್ಗೆ ನಾನೇನು ಇನ್ಫಾರ್ಮೇಶನ್ ಶೇರ್ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರೆಯಕ್ ಹೋಗ್ಬಿಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ ಹೋಗ್ಬಿಡಿ. ನೀವು ಕೂಡ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರಿಪ್ಷನ್ ಇಂದಾನೆ ನಾವಿನ್ನು ಇದೇ ತರ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಇರೋ ವಿಷಯ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುತ್ತೆ. ಇದು ಆಲ್ಮೋಸ್ಟ್ ಆಲ್ ಎಲ್ಲಾ ಲೇಡೀಸ್ಗೂ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಅಂತದ್ ಏನಪ್ಪಾ ನಾನು ತಗೊಂಡ್ಬಂದಿದ್ದೀನಿ ಅಂತಂದ್ರೆ ನಾವೇನಂತಂದ್ರೆ ಹೆಣ್ಮಕ್ಳಿಗೆ ಏನಂದ್ರೆ ನಾವ್ ಎಲ್ಲಾರ ಮುಂದೆ ತುಂಬಾ ಚೆನ್ನಾಗ್ ಕಾಣಿಸ್ಬೇಕು, ಹಾಗೆ ಎಲ್ಲಾರ್ಕಿಂತ ನಾವು ಹೈಲೈಟ್ ಆಗಿರ್ಬೇಕು ಅನ್ನೋದು ಎಲ್ಲಾ ಹೆಣ್ಮಕ್ಳಿಗೂ ಇದ್ದೇ ಇರುತ್ತೆ. ಹೆಣ್ಮಕ್ಳಂತಲ್ಲ, ಗಂಡ್ಮಕ್ಳಿಗೂ ಕೂಡ ಇದ್ದೇ ಇರುತ್ತೆ. ಸೊ ಇವನ್ ಎಲ್ಲಾರ್ಕಿಂತ ಚೆನ್ನಾಗಿ ನಾನು ಕಾಣಿಸ್ಬೇಕು, ಎಲ್ಲಾರ್ಕಿಂತ ಹೈಲೈಟ್ ಆಗಿರ್ಬೇಕು, ನನ್ನ ಡ್ರೆಸ್ ಎಲ್ಲಾರ್ಕಿಂತ ಡಿಫ್ರೆಂಟ್ ಆಗಿರ್ಬೇಕು, ನನ್ನ ಮೇಕಪ್ ತುಂಬಾ ಚೆನ್ನಾಗಿರ್ಬೇಕು, ಎಲ್ಲ ಒಂದು 100 ಜನ ಮಧ್ಯೆ ನಾನು ಇದ್ರು ನಾನೇ ಸೆಂಟರ್ ಆಫ್ ಅಟ್ರಾಕ್ಷನ್ ತರ ಆಗಿರ್ಬೇಕು ಅನ್ನೋಂತಹದ್ದು ಎಲ್ಲಾ ಹೆಣ್ಮಕ್ಳಿಗೂ ಈ ಭಾವನೆ ಇದ್ದೇ ಇರುತ್ತೆ. ಹೆಣ್ಮಕ್ಳಿಗಂತಲ್ಲ, ಗಂಡ್ಮಕ್ಳಿಗೂ ಕೂಡ ಇರುತ್ತೆ. ಸೊ ಅದ್ರಲ್ಲಿ ಗಂಡ್ಮಕ್ಳಿಗೆ ಕಂಪೇರ್ ಮಾಡಿದ್ರೆ 1% ಹೆಣ್ಮಕ್ಳಿಗೆ ಜಾಸ್ತಿ ಆತರ ಆಸೆ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ಅವರು ಬ್ಯೂಟಿಗೆ ರಿಲೇಟೆಡ್ ಆಗಿರುವಂತಹ ಪ್ರಾಡಕ್ಟ್ಸ್ ಆಗ್ಬೋದು, ಮತ್ತೆ ಮೇಕಪ್ ಐಟಮ್ಸ್ಗೆ ತುಂಬಾನೇ ಇನ್ವೆಸ್ಟ್ ಮಾಡ್ತಾರೆ. ಸೊ ಇವನ್ ಇವರು ಅವರು ಅಂತ ಅಲ್ಲ, ನಾನು ಪರ್ಟಿಕ್ಯುಲರ್ ಆಗಿ ಯಾರಿಗೂ ತಗೊಳ್ತಾರೆ, ಎಲ್ಲಾ ಹೆಣ್ಮಕ್ಳು ಕೂಡ ಆ ತರ ಮಾಡೇ ಮಾಡ್ತಾರೆ. ಸೊ ಇವನ್ ಮೆನ್ಸ್ ಕೂಡ, ಗಂಡ್ಮಕ್ಳು ಕೂಡ ಯೂಸ್ ಮಾಡೇ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಗಂಡ್ಮಕ್ಳು ಕೂಡ ತುಂಬಾ ಬ್ಯೂಟಿ ಪ್ರಾಡಕ್ಟ್ಸ್ ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ, ಮಾಡಕ್ಕೂ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾನಿಲ್ಲಿ ಗಂಡ್ಮಕ್ಳ ಬಗ್ಗೆ ಏನು ಮಾತಾಡ್ತಾ ಇಲ್ಲ, ಯಾಕಂತಂದ್ರೆ ನಾನು ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾನು ತಗೊಂಡ್ಬಂದಿದ್ದೀನಿ. ಅದೇನಪ್ಪಾ ಅಂತಂದ್ರೆ, ಇವಾಗ ನಾವು ತುಂಬಾ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಪಾರ್ಲರಿಗೆ ಹೋಗ್ಬೇಕು, ಆಮೇಲೆ ತುಂಬಾ ಅಲ್ಲಿ ಮನಿ ಇನ್ವೆಸ್ಟ್ ಮಾಡ್ಬೇಕು, ಟೈಮ್ ಕೊಡ್ಬೇಕು. ಯಾಕಂದ್ರೆ ನಾವು ಹೋಗಿ ಪಾರ್ಲರಿಗೆ ಕುತ್ಕೊಂಡ ತಕ್ಷಣ ಎಲ್ಲಾನು ಆಗಲ್ಲ. ಅಲ್ಲೇನಾದ್ರು ಅವ್ರು ಬೇರೆ ಕಸ್ಟಮರ್ಸ್ ಅಟೆಂಡ್ ಮಾಡ್ತಾ ಇದ್ರೆ ಅವ್ರಿಗಾಗೋವರೆಗೂ ವೆಯ್ಟ್ ಮಾಡ್ಬೇಕು. ಸೊ ಒಂದೊಂದು ಇದಕ್ಕೆ ಒಂದೊಂದು ಟೈಮ್ ಅಂತ ಇರುತ್ತೆ. ಇವಾಗ ಐಬ್ರೋ ಅಂತ ಹೋದ್ರೆ 5 to 10 minutes ಆಗುತ್ತೆ. ಇವಾಗ ಫೇಸ್ ಕ್ಲೀನ್ ಅಪ್, ವ್ಯಾಕ್ಸಿಂಗು, ಬ್ಲೀಚಿಂಗು ಆತರ ಎಲ್ಲ ಹೋದ್ರೆ ಅದ್ರದ್ದೇ ಆದಂತಹ ಒಂದೊಂದು ಟೈಮ್ ಇರುತ್ತೆ. ಇವಾಗ ನೀವು ವ್ಯಾಕ್ಸ್ ಅಂತ ಹೋದ್ರೆ ಅದೊಂದು 15 to 20 minutes ತಗೊಳುತ್ತೆ. ಕೆಲವರಿಗೆ ಅಷ್ಟು ಟೈಮ್ ಇರಲ್ಲ. ಆಮೇಲೆ ಮನೆ ಹತ್ರನೇ ಪಾರ್ಲರ್ ಇಲ್ಲ, ಕೆಲವ್ರಿಗೆ ಪರ್ಟಿಕ್ಯುಲರ್ ಆಗಿ ಇವ್ರ ಹತ್ರನೇ ಹೋಗ್ಬೇಕು ಅಂತ ಇರುತ್ತೆ. ಸೊ ಅವ್ರ ಹತ್ರ ಹೋದಾಗ ಯಾರು ಕಸ್ಟಮರ್ ಕೂತಿದ್ರೆ ಅವ್ರದ್ದು ಕಂಪ್ಲೀಟ್ ಆಗದೆ ನಿಮ್ಮ ಹತ್ರ ಅವ್ರು ಬಂದು ನಿಮ್ಮನ್ನ ಅಟೆಂಡ್ ಮಾಡಲ್ಲ. ಅಟೆಂಡ್ ಮಾಡಿದ್ಮೇಲೆ ಅದಕ್ಕೆ ಅದ್ರದ್ದು ಆದಂತ ಒಂದು ಟೈಮ್ ಇರುತ್ತೆ. ಬಟ್ ನೀವ್ ಇಲ್ಲಿಂದ ಅಲ್ಲಿ ಟ್ರಾವೆಲ್ ಮಾಡೋ ಟೈಮ್ ವೇಸ್ಟ್ ಆಗುತ್ತೆ. ಅಲ್ಲಿ ನಮ್ದು ಕಸ್ಟಮರ್ಗೆ ಅಟೆಂಡ್ ಮಾಡಿದಾಗ ಆ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಸೊ ಅದನ್ನ ಆ ಟೈಮನ್ನ ನೀವು ಸೇವ್ ಮಾಡ್ಬೇಕು. ಎಲ್ಲೋ ಅರ್ಜೆಂಟ್ ಆಗಿ ಹೋಗ್ಬೇಕಂತಿದ್ರೆ ಇದೆಲ್ಲಾನು ಮಾಡಕ್ ಆಗಲ್ಲ. ಸೊ ಅವಾಗ ಏನ್ ಮಾಡ್ಬೋದು, ಸೊ ಹೆಣ್ಮಕ್ಳಿಗೆ ಏನಂತಂದ್ರೆ ಏರ್ಸ್ ತುಂಬಾ ಪ್ರಾಬ್ಲಮ್. ಏನಂತಂದ್ರೆ ಕೈ ಮೇಲೆ ಕೂದ್ಲಿರುತ್ತೆ, ಕಾಲ್ ಮೇಲೆ ಕೂದ್ಲಿರುತ್ತೆ, ಮುಖದ ಮೇಲೆ ಕೂದ್ಲಿರುತ್ತೆ. ಸೊ ನಾನು ಇವತ್ತು ಫೇಸ್ ಮೇಲಿಂದ ಏನು ಹೇಳ್ತಾ ಇಲ್ಲ. ಫೇಸ್ ರಿಲೇಟೆಡ್ ನಾನು ಇನ್ನೊಂದು 2-3 ವಿಡಿಯೋ ಮಾಡ್ಬಿಟ್ಟು ಅದಕ್ಕೆ ಫೇಸಿಗೆ ರಿಲೇಟೆಡ್ ಆಗಿ ಏನ್ ಮಾಡ್ಬೇಕು, ಆಲ್ಟರ್ನೇಟಿವ್ ಏನ್ ಮಾಡ್ಕೋಬೇಕು ಅಂತ ನಾನು ಫೇಸ್ ಹೇಳ್ತೀನಿ. ಇವಾಗ ಏನಂತಂದ್ರೆ ಕೈ ಮತ್ತೆ ಲೆಗ್ ಮೇಲೆ ಇರುವಂತಹ ಕೂದ್ಲನ್ನ ನಾವ್ ಈಸಿಯಾಗಿ ಆ ತರ ರಿಮೂವ್ ಮಾಡ್ಕೋಬಹುದು. ತುಂಬಾ ಜನಕ್ಕೆ ಗೊತ್ತಿರುತ್ತೆ, ತುಂಬಾ ಜನ ಯೂಸ್ ಮಾಡ್ತಿರ್ತಾರೆ. ಎಸ್ಪೆಷಲಿ ಕೈಗೆ ತುಂಬಾ ಜನ ಪ್ರಿಫರೆನ್ಸ್ ಕೊಟ್ಟಿಲ್ಲ ಅಂದ್ರೂ ಕಾಲಿಗೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾರೆ. ಇವನ್ ನಾನು ಕೂಡ ಅದೇ ತರ. ಯಾಕಂದ್ರೆ ನಾವೇನಾದ್ರು ಶಾರ್ಟ್ ಫ್ರಾಕ್ ಹಾಕ್ಬೇಕು ಅಂತಿದ್ವಿ, ಆಂಕಲ್ ಲೆಂತ್ ಲೆಗಿನ್ಸ್ ಹಾಕ್ಬೇಕು ಅಂತಿದ್ವಿ, ಮತ್ತೆ ಏನಾದ್ರು 3/4 ಪ್ಯಾಂಟು ಅಥವಾ 3/4 ಡ್ರೆಸ್ಗಳೇನಾದ್ರು ಹಾಕ್ಬೇಕು ಅಂತಿದ್ವಿ, ಆಮೇಲೆ ಶಾರ್ಟ್ ಫ್ರಾಕ್ ಎಲ್ಲ ಹಾಕ್ಬೇಕು ಅಂತಿದ್ವಿ ಅಂತಂದ್ರೆ ನಮ್ ಕಾಲ್ ಮೇಲೆ ಕೂದ್ಲು ಕಾಣಿಸ್ತಿದ್ರೆ ಅದು ನಮ್ಗೇನೋ ಒಂಥರ ಇರಿಟೇಟ್ ಅನ್ಸುತ್ತೆ, ಅಸಹ್ಯ ಅನ್ಸುತ್ತೆ. ಬಟ್ ಬೇರೆಯವ್ರು ಅದನ್ನ ಅಬ್ಸರ್ವ್ ಮಾಡಿ ಐಡೆಂಟಿಫೈ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ. ಬಟ್ ನಾವ್ ಹಾಕೊಂಡಾಗ ನಮ್ಮ ಮನ್ಸಲ್ಲಿ ಆತರ ಫೀಲಿಂಗ್ ಇರುತ್ತೆ. ಸೊ ನೀವು ಲೆಗ್ ವ್ಯಾಕ್ಸ್ ಅಂತ ಹೋದ್ರೆ ಒಂದು 500 rupees ಅಂತೂ 400 to 500 rupees ಅವರು ಒಂದು ಹಾಫ್ ಲೆಗ್ ಒಂದು ಚಾರ್ಜ್ ಮಾಡ್ತಾರೆ, ಫುಲ್ ಲೆಗ್ಗಿಗೆ ಒಂದು ಚಾರ್ಜ್ ಮಾಡ್ತಾರೆ. ಸೊ ನೀವು ಆತರ ಹೋದ್ರೆ
ನೀವು ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಮನಿನೂ ಇನ್ವೆಸ್ಟ್ ಮಾಡಿ ಮಾಡ್ಕೊಂಡ್ ಬರ್ಬೇಕಾಗುತ್ತೆ. ಸೊ ಅದು ನಿಮ್ಗೆ ಟೈಮ್ ಇದ್ದಾಗ ಅದನ್ನ ಮಾಡ್ಕೋಬಹುದು. ಇವಾಗ ಏನೋ ಎಮರ್ಜೆನ್ಸಿಗೆಲ್ಲೋ ಹೋಗ್ಬೇಕು ಅಂತ ಇರುತ್ತೆ, ಅವಾಗ ನೀವು ಪಾರ್ಲರಿಗೆ ಹೋಗಿ ಮಾಡ್ಸಕ್ ಆಗಲ್ಲ. ಆ ಟೈಮಲ್ಲಿ ಏನ್ ಮಾಡ್ಬೇಕು, ಯಾವ ತರ ಮಾಡ್ಕೋಬೇಕು ಅಂತಂದ್ರೆ, ಇದು ಆಲ್ಮೋಸ್ಟ್ ಆಲ್ ಕೆಲವರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಇನ್ನ ಕೆಲವ್ರಿಗೆ ಗೊತ್ತಿರಲ್ಲ. ಸೊ ನಾನಿಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಫಿಲಿಪ್ಸ್ ಹೇರ್ ಟ್ರಿಮ್ಮರ್. ಇದು ಎಸ್ಪೆಷಲಿ ಲೇಡೀಸ್ ಅಂತಾನೆ ಬಂದಿದೆ. ಸೊ ನಾನಿಲ್ಲಿ ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಕ್ಯಾಮ್ರಾಗೆ ನನ್ಗೆ ಇಲ್ಲಿ ಯಾರು ಹೆಲ್ಪ್ ಮಾಡಕ್ಕಿಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಇದರಲ್ಲಿ ಲೆಟರ್ಸ್ ಎಲ್ಲ ಉಲ್ಟಾ ಕಾಣಿಸ್ಬೋದು. ಇದು ಬಂದು ಫಿಲಿಪ್ಸ್ ಬ್ರ್ಯಾಂಡ್ ಹೇರ್ ಟ್ರಿಮ್ಮರು. ಇದನ್ನ ನಾನು ಪರ್ಚೇಸ್ ಮಾಡಿ 3 ಇಯರ್ಸ್ ಆಯ್ತು. 3 ಇಯರ್ಸ್ ಇಂದ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಇದು ಅರೌಂಡ್ ನಾನು ಪರ್ಚೇಸ್ ಮಾಡಿದಾಗ 1400 ಸಮಥಿಂಗ್ ಆಗಿತ್ತು. 1500 ಒಳಗಡೆನೆ ಬಂದಿತ್ತು. 1000 ಮೇಲೆ 1500 ಒಳಗಡೆ ಬಂದಿತ್ತು, ಯಾಕಂದ್ರೆ ನಾನು ಪರ್ಚೇಸ್ ಮಾಡಿ 3 ಇಯರ್ಸ್ ಆಗಿದೆ. ಸೊ ಹಾಗಾಗಿ ನನ್ಗೆ ಪ್ರೈಸ್ ಎಲ್ಲ ಅಷ್ಟು ನೆನಪಿಲ್ಲ. ಸೊ ನಾನು ಇದನ್ನ ಏನಕ್ಕೆ ಯೂಸ್ ಮಾಡ್ತೀನಿ ಅಂದ್ರೆ, ನಾನು ಶಾರ್ಟ್ ಫ್ರಾಕ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀನಿ, ಆಮೇಲೆ ಆಂಕಲ್ ಲೆಂತ್ ಲೆಗ್ಗಿನ್ಸ್ ಎಲ್ಲ ಯೂಸ್ ಮಾಡ್ತೀನಲ್ಲ. ಸೊ ನನ್ಗೆ ಕಾಲ್ ಮೇಲೆ ತುಂಬಾ ಹೇರ್ಸ್ ಬರುತ್ತೆ. ತುಂಬಾ ಅಂತಂದ್ರೆ ಅಂದ್ರೆ ಲೆಂತ್ ಜಾಸ್ತಿ ಬರುತ್ತೆ. ಥಿಕ್ನೆಸ್ ಅಂದ್ರೆ ನಮ್ದು ಕೈ ಮೇಲೆ ಆದ್ರೆ ಹೇರ್ಸ್ ಬಂದ್ರು ಅದಷ್ಟು ವಿಸಿಬಲ್ ಇರಲ್ಲ. ಬಟ್ ಕಾಲ್ ಮೇಲೆ ಕಾಲು ಬಿಸ್ಲಿಗೆ ನಾವು ಎಕ್ಸ್ಪೋಸ್ ಮಾಡೋದಿಲ್ವಲ್ಲ, ಹಾಗಾಗಿ ಕಾಲ್ ಮೇಲೆ ಒಂದು ಹೇರ್ಸ್ ಬಂದ್ರು ಅದು ಫುಲ್ ವಿಸಿಬಲ್ ಇರುತ್ತೆ. ಆಮೇಲೆ ಥಿಕ್ನೆಸ್ ಕೂಡ ಜಾಸ್ತಿ ಇರುತ್ತೆ. ಕೈ ಮೇಲಿರೋ ಹೇರ್ಸ್ ಏನಾದ್ರು ಇತ್ತಂದ್ರೆ ಅದು ಥಿಕ್ನೆಸ್ ಅಷ್ಟು ಜಾಸ್ತಿ ಬರಲ್ಲ, ಬಟ್ ಕಾಲ್ ಮೇಲೆ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಸೊ ಇದೇ ಪ್ರಾಬ್ಲಮ್ ಎಲ್ಲಾ ಹೆಣ್ಮಕ್ಳು ಫೇಸ್ ಮಾಡ್ತಾನೆ ಇರ್ತಾರೆ. ಸೊ ಅದಕ್ಕೋಸ್ಕರ ನಾನು ಇದನ್ನ ಆರ್ಡರ್ ಮಾಡಿ, ಇದಕ್ಕಿಂತ ಮುಂಚೆ ನನ್ನ ಹತ್ರ ಇದು ಇತ್ತು. ಇದು ಆಲ್ಮೋಸ್ಟ್ ಅಲ್ಲಿ ಹಾಳಾಗೋಯ್ತು. ಇದು ಚಿಕ್ಕದಿದೆ. ಇದನ್ನು ಕೂಡ ನಾವು ಆರಾಮಾಗಿ ಎಲ್ಲಾದ್ರೂ ಹೋದ್ರೆ ಟ್ರಾವೆಲಿಂಗ್ ಬ್ಯಾಗ್ ಅಲ್ಲಿ ಕ್ಯಾರಿ ಮಾಡ್ಬೋದು. ಇದನ್ನ ನಾನು ಕಡಿಮೆ ಅಂತಂದ್ರು ಒಂದು 5-6 ಇಯರ್ಸ್ ಯೂಸ್ ಮಾಡಿದ್ದೀನಿ. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಎಲ್ಲೋ ಹೋಗಿದ್ದೆ ಆಚೆ, ಅವಾಗ ಅದು ಕಡಿಮೆ ರೇಟಿಗೆ ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲರೂ ಪರ್ಚೇಸ್ ಮಾಡಿದ್ರು, ಅವಾಗ ನಾನು ಇದು ತಗೊಂಡೆ. ಇದು ನಾನು ಕಮ್ಮಿ ಅಂದ್ರೆ 5-6 ಇಯರ್ಸ್ ಯೂಸ್ ಮಾಡಿದ್ದೀನಿ. ತುಂಬಾನೇ ಚೆನ್ನಾಗ್ ಬಂತು. ಬಟ್ ಇದು ಹಾಳಾಗಿದ್ದ ಯಾವಾಗ ಅಂತಂದ್ರೆ, ಈ ತರ ಇಲ್ಲಿ ಬಂತು ಯಾವಾಗ್ಲೂ ಒಂದ್ಸಲ ನಾನು ಎಲ್ಲೋ ತಗೊಂಡೋದಾಗ ಯಾರೋ ತೋಲ್ಬಿಟ್ರು, ಆಗ ಇದು ಹಾಳಾಯ್ತು. ಇಲ್ಲ ಅಂದ್ರೆ ಇದು ಇವಾಗ್ಲೂ ಕೂಡ ವರ್ಕ್ ಆಗ್ತಿತ್ತು. ಇದಕ್ಕೆ ಬರೀ ಒಂದು ಸೆಲ್ ಅಷ್ಟೇ, ಚಾರ್ಜಿಂಗ್ ಆತರ ಏನಿಲ್ಲ. ಸೊ ಒಂದು ಸೆಲ್ ಯೂಸ್ ಮಾಡ್ಕೊಂಡು ನಾನು ಅದು ಸೆಲ್ ಹಾಳಾದಾಗೆಲ್ಲ ಬೇರೆದು ಹಾಕೊಂಡು ಯೂಸ್ ಮಾಡಿದ್ದೀನಿ. ಇದು ಒಂದು 5-6 ಇಯರ್ಸ್ ಯೂಸ್ ಮಾಡಿದ್ದೀನಿ, ಬಟ್ ನನ್ಗೆ ಏನು ಪ್ರಾಬ್ಲಮ್ ಕೊಟ್ಟಿಲ್ಲ. ತುಂಬಾ ಚೆನ್ನಾಗೆ ವರ್ಕ್ ಆಯ್ತು, ತುಂಬಾ ಒಳ್ಳೆ ರಿಸಲ್ಟ್ ಕೂಡ ಕೊಡ್ತು. ಸೊ ಇದು ಹಾಳಾಯ್ತು, ಸಡನ್ಲಿ ಹಾಳಾದಾಗ ನನಗೆ ಬೇಕಿತ್ತು, ಹಾಗಾಗಿ ನಾನು ಫಿಲಿಪ್ಸ್ ಇಂದ ಇದನ್ನ ಸರ್ಚ್ ಮಾಡಿ ತರಿಸ್ಕೊಂಡೆ. ಇದು ಕೂಡ ನೀವು ಎಲ್ಲೇ ಟ್ರಾವೆಲ್ ಮಾಡ್ತಿದ್ದೀರಾ, ಎಲ್ಲೇ ಹೋಗ್ತಾ ಇದ್ದೀರಾ ಅಂತಂದ್ರು ಆರಾಮ್ಸೆ ನೀವು ಬ್ಯಾಗ್ ಅಲ್ಲಿ ಕ್ಯಾರಿ ಮಾಡ್ಬೋದು. ನಿಮ್ಗೆ ಯಾವಾಗ ಬೇಕೋ ಅವಾಗ ಆರಾಮ್ಸೆ ಯೂಸ್ ಮಾಡ್ಕೋಬಹುದು. ಇದಕ್ಕೇನು ಇದು ಚಾರ್ಜ್ ಆತರ ಏನಿಲ್ಲ. ಇದಕ್ಕೆ 2 ಸೆಲ್ ಬರುತ್ತೆ. ಈ ತರದ 2 ಸೆಲ್ ಇದೊಂದು 14-15 ರುಪೀಸ್ ಕೊನೊಂದು ಸಿಗುತ್ತೆ. ಈ ತರದನ್ನ ನೀವು ತಗೊಂಬಂದು ಇಟ್ಕೊಂಡ್ರೆ ಸಾಕು, ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಬಟ್ ಇದರಲ್ಲಿ ನೀವು ಸೆಲ್ ಹಾಕಿ ಅದ್ರಲ್ಲೇ ಬಿಟ್ರೆ ಇದು ಬೇಗ ಹಾಳಾಗೋಗುತ್ತೆ, ಮತ್ತೆ ನೀವು ಪದೇ ಪದೇ ಪರ್ಚೇಸ್ ಮಾಡ್ಬೇಕಾಗುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ ನನ್ಗೆ ಗೊತ್ತಿಲ್ಲ. ನಾನು ಇದನ್ನ ತರಿಸಿ 3 ಇಯರ್ಸ್ ಆಯ್ತು. 3 ಇಯರ್ಸ್ ಮುಂದೆ ನಾನು ಪರ್ಚೇಸ್ ಮಾಡಿರುವಂತ ಸೆಲ್ ಇದನ್ನೇ ನಾನಿನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ನನಗೆ ಯಾವಾಗ ಬೇಕೋ ಅವಾಗ ಹಾಕೊಳ್ತೀನಿ, ಆವಾಗ ಯೂಸ್ ಮಾಡ್ತೀನಿ. ಯೂಸ್ ಮಾಡಿ ಆದ್ಮೇಲೆ ಇಲ್ಲಿ ನೀಟಾಗಿ ಇದನ್ನು ಕ್ಲೀನ್ ಮಾಡ್ತೀನಿ, ಆಮೇಲೆ ಇದನ್ನು ರಿಮೂವ್ ಮಾಡ್ಬಿಟ್ಟು ಸಪ್ರೇಟ್ ಆಗಿ ಇಡ್ತೀನಿ. ನನಗೆ ಯಾವಾಗ ಬೇಕೋ ಆ ಟೈಮಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ಸೆಲ್ಲು ಕೂಡ ಲಾಂಗ್ ಲೈಫ್ ಕೊಟ್ಟಿದೆ. ಬಟ್ ಪ್ರಾಡಕ್ಟ್ ಕೂಡ ತುಂಬಾನೇ ಚೆನ್ನಾಗಿದೆ. ನಾನು 3 ಇಯರ್ಸ್ ಯೂಸ್ ಮಾಡಿದ್ದೀನಿ, ಇನ್ನು ಬರುತ್ತೆ. ತುಂಬಾನೇ ಚೆನ್ನಾಗಿದೆ, ವರ್ಕಿಂಗ್ ಕಂಡೀಷನ್ ಅಲ್ಲಿ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಇಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಟೈಮ್ ಇತ್ತು, ಹೋಗಿ ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗಿ ಮಾಡಿಸ್ಕೊಳಕ್ ಆಗತ್ತೆ ಅಂದ್ರೆ ಹೋಗಿ ಮಾಡಿಸ್ಕೊಳ್ಳಿ. ಯಾಕಂತಂದ್ರೆ ನಾವು ವ್ಯಾಕ್ಸಿಂಗ್ ಮಾಡಿಸಿದ್ರು ವಿತಿನ್ 1 ವೀಕ್ ಅಲ್ಲಿ ಏರ್ಸ್ ಬೆಳೆಯಕ್ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ. ಇವಾಗ ನೀವು ವ್ಯಾಕ್ಸ್ ಮಾಡಿಸಿದ್ರೆ 1 ಮಂತ್ ವರ್ಗು ಏರ್ಸ್ ಬರಲ್ಲ ಅಂತ ಏನಲ್ಲ. 1 ವೀಕ್ ಆದ್ಮೇಲೆ ಏರ್ ಗ್ರೋತ್ ಸ್ಲೋಲಿ ಸ್ಟಾರ್ಟ್ ಆಗುತ್ತೆ. ಅವಾಗ ಪದೇ ಪದೇ ಹೋಗಿ ನಾವು ಮಾಡಿಸ್ಕೊಳಕ್ ಆಗಲ್ಲ. ಸೊ ಆ ಟೈಮಲ್ಲಿ ಮೇಂಟೈನ್ ಮಾಡೋದಕ್ಕೂ ಒಂದು ಎಮರ್ಜೆನ್ಸಿ ಅಂತಾನೆ ಹೇಳ್ಬೋದು. ಎಮರ್ಜೆನ್ಸಿಗೆ ನೀವು ಎಲ್ಲೋದ್ರೂ ಟ್ರಾವೆಲ್ ಬ್ಯಾಗ್ ಅಲ್ಲಿ ಕೂಡ ಕ್ಯಾರಿ ಮಾಡ್ಬೋದು. ಯಾವಾಗ ಎಲ್ಲೋದ್ರು ಹೆಂಗ್ ಬೇಕಾದ್ರೂ ತಗೊಂಡೋಗಿ ಯೂಸ್ ಮಾಡ್ಕೋಬಹುದು. ಸೊ
ಆಮೇಲೆ ಇದಕ್ಕೆ ಚಾರ್ಜರ್ ಕನೆಕ್ಟ್ ಮಾಡ್ಬೇಕು ಅನ್ನೋಂಥ ಪ್ರಾಬ್ಲಮ್ ಕೂಡ ಇಲ್ಲ. ನೀವು ರೂಮಲ್ಲಿ ಆರಾಮಾಗಿ ಎಲ್ಲಾದ್ರೂ ಹೋಗಿದ್ದೀರಾ, ಔಟಿಂಗ್ ಹೋಗಿದ್ದೀರಾ ಅಂತಂದ್ರೆ ಎಲ್ಲಾದ್ರೂ ರೂಮ್ ಮಾಡೇ ಮಾಡ್ತಾರ. ಸೊ ರೂಮಲ್ಲಿ ಕೂಡ ಆರಾಮಾಗಿ ಟ್ರಿಮ್ ಮಾಡ್ಕೋಬಹುದು. ಇಲ್ಲ ಬಾತ್ರೂಮ್ ಅಲ್ಲಿ ಎಲ್ಲಾ ಕಡೆ ಮಾಡ್ಕೋಬಹುದು. ಅದಾದ್ಮೇಲೆ ಇದಕ್ಕೆ ಒಂದು ಕ್ಯಾಪ್ ಕೊಟ್ಟಿದ್ದಾರೆ. ಇದ್ರ ಬಾಕ್ಸ್ ಎಲ್ಲ ನಾನು ಎಸ್ದು ಬಿಟ್ಟಿದ್ದೀನಿ, ವಾರಂಟಿ ಕಾರ್ಡ್ ಬಾಕ್ಸ್ ಎಲ್ಲಾನು ನಾನು ತೆಗ್ದಾಕ್ಬಿಟ್ಟಿದ್ದೀನಿ. ಸೊ ಇದಕ್ಕೆ ಒಂದು ಕ್ಯಾಪ್ ಇದೆ, ಅದನ್ನೊಂದು ಮೇಂಟೈನ್ ಮಾಡಿದೀನಿ, ಶೆಲ್ ಒಂದು ಮೇಂಟೈನ್ ಮಾಡಿದೀನಿ ಅಷ್ಟೇ, ಇನ್ನೆಲ್ಲಾನು ತೆಗ್ದಾಕಿದೀನಿ. ಇದು ಯಾವ ತರ ಯೂಸ್ ಮಾಡೋದಂದ್ರೆ, ಇದು ಕ್ಯಾಪ್ ತೆಗೆದ್ರೆ ಈ ತರ ಇರುತ್ತೆ, ಈ ಕಡೆ ಮತ್ತೆ ಈ ಕಡೆ ಬ್ಲೇಡ್ ಇರುತ್ತೆ. ನೀವ್ ಈ ಕಡೆದಾದ್ರೂ ಯೂಸ್ ಮಾಡ್ಕೋಬಹುದು, ಇಲ್ಲ ಈ ಕಡೆದಾದ್ರೂ ಯೂಸ್ ಮಾಡ್ಕೋಬಹುದು, ಹಿಂಗಾದ್ರೂ ಯೂಸ್ ಮಾಡ್ಕೋಬಹುದು, ಇಲ್ಲ ಹಿಂಗಾದ್ರೂ ಯೂಸ್ ಮಾಡ್ಕೋಬಹುದು, ಯಾವ ತರ ಆದ್ರೂ ಯೂಸ್ ಮಾಡ್ಕೋಬಹುದು. ಬಟ್ ಸ್ಕಿನ್ನಿಗೆ ಏನು ಡ್ಯಾಮೇಜ್ ಆಗಲ್ಲ, 100% ಏನು ಡ್ಯಾಮೇಜ್ ಆಗಲ್ಲ. ಬಟ್ ಏನಾದ್ರು ಸ್ವಲ್ಪ ಸ್ಕಿನ್ ಏನಾದ್ರು ಫುಲ್ ಫೋಲ್ಡ್ ಆಗಿತ್ತು ಆ ತರ ಇದ್ರೆ ಆ ತರದನು ಡ್ಯಾಮೇಜಸ್ ಕಡಿಮೆ. ಆಮೇಲೆ ಇಲ್ಲಿ ಶೆಲ್ ಹಾಕೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇದೇನ್ ಮಾಡ್ಬೇಕು, ಫಸ್ಟ್ ಇದು ಈ ತರ ರಿಮೂವ್ ಮಾಡ್ಬೇಕು. ರಿಮೂವ್ ಮಾಡಿ ಇದರಲ್ಲಿ ಶೆಲ್ ಹಾಕೋಬೇಕು. ಎರಡೂನು ಯೂಸ್ ಮಾಡ್ಬೇಕು. ಇದು ಶೆಲ್ ಹಾಕಿದ್ಮೇಲೆ ಇದು ವರ್ಕ್ ಆಗ್ತಿದೆಯೋ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಹಾಕಿದ್ಮೇಲೆ ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡು ಈ ತರ ಕ್ಲೋಸ್ ಮಾಡ್ಕೊಂಡ್ರೆ, ಯಾಕೋ ಪ್ರಾಬ್ಲಮ್ ಕೊಡ್ತಿದ್ದಿಲ್ಲ, ಉಲ್ಟಾ ಆಗ್ತಾ ಇದೆ ನಾನು ಅದಕ್ಕೆ. ಈ ತರ ಹಾಕಿದ್ರೆ ಮುಗೀತು. ಹಾಕಿದ್ಮೇಲೆ ಇಲ್ಲಿ ಪವರ್ ಬಟನ್ ಇರುತ್ತೆ, ಇದನ್ನ ನೀವು ಆನ್ ಮಾಡಿದ್ರೆ ಸೌಂಡ್ ಬರಕ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಕೇಳಿಸ್ತಾ ಇರ್ಬೋದು, ಗುಯ್ ಅಂತ ಸೌಂಡ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನೀವು ಎಲ್ಲಿ ವೇಟ್ಸ್ ರಿಮೂವ್ ಮಾಡ್ಬೇಕಂತಿದ್ರ, ಅಂಡರ್ ಆರ್ಮ್ಸ್ ಆಗ್ಬೋದು, ಇಲ್ಲ ಲೆಗ್ ಆಗ್ಬೋದು, ಇಲ್ಲ ಕೈ ಆಗ್ಬೋದು. ಫೇಸಿಗೆ ಮಾತ್ರ ದಯವಿಟ್ಟು ಯೂಸ್ ಮಾಡಕ್ ಹೋಗ್ಬೇಡಿ. ಅದ್ರಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಫೇಸಿಗೆ ಯಾವ್ದು ಸಿಗುತ್ತೋ ಅದನ್ನ ಹೆಂಗ್ ಬೇಕೋ ಹಂಗೆ ಎಲ್ಲ ಟ್ರಿಮ್ ಮಾಡ್ಕೊಳಕ್ಕೆಲ್ಲ ಹೋಗ್ಬೇಡಿ. ನಿಮಗೆ ಬೇಕಂತಿದ್ರೆ ಕೈಗೆ ಯೂಸ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಫೇಸ್ಗೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದೊಂದು ಮೇಂಟೈನ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಫೇಸಿಗೆಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ. ಸೊ ಕೈ, ಕಾಲು, ಅಂಡರ್ ಆರ್ಮ್ಸ್ಗೆಲ್ಲ ಆರಾಮ್ಸೆ ಯೂಸ್ ಮಾಡಿದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ಆಯ್ತಲ್ವಾ, ಈ ತರ ನೀವು ಸ್ಕಿನ್ ಮೇಲೆ ಮಾಡ್ತಾ ಹೋದ್ರೆ ಹೇರ್ಸ್ ಆರಾಮಾಗಿ ಹೋಗ್ಬಿಡುತ್ತೆ. ಮತ್ತೆ ಇದು ಯೂಸ್ ಮಾಡೋಕ್ಕಿಂತ ಮುಂಚೆ ಬಾಡಿ ಲೋಷನ್ ಆ ತರ ಎಲ್ಲ ಏನು ಹಚ್ಕೊಳಕ್ ಹೋಗ್ಬೇಡಿ. ಹಚ್ಕೊಂಡ್ರೆ ಏರ್ಸ್ ನೀಟಾಗಿ ರಿಮೂವ್ ಆಗಲ್ಲ. ಅದಕ್ಕಿಂತ ಮುಂಚೆ ನೋಡಿ, ಇಲ್ಲೆಲ್ಲ ಏರ್ಸ್ ಬಂದಿದೆ, ಈ ತರ ಯೂಸ್ ಮಾಡ್ಬೇಕು. ಬಾಡಿ ಲೋಷನ್ ಏನಾದ್ರು ಹಚ್ಚಿದ್ರೆ ಒಂದ್ಸಲ ಸೋಪ್ ಹಾಕಿ ನೀಟಾಗಿ ವಾಶ್ ಮಾಡಿ ಆ ನಂತರ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಏರ್ಸ್ ಎಲ್ಲ ಹೋಯ್ತು, ನನ್ಗೆ ಸ್ವಲ್ಪ ಬಂದಿತ್ತು, ನಿಮಗೆ ತೋರ್ಸಕ್ಕೋಸ್ಕರ ಈ ತರ ಯೂಸ್ ಮಾಡ್ಬೇಕಂತ ತೋರ್ಸಕ್ಕೋಸ್ಕರ ಯೂಸ್ ಮಾಡಿದೆ ಅಷ್ಟೇ. ಸೊ ಬಾಡಿ ಲೋಷನ್ ಆ ತರ ಆಯಿಲ್ ಏನು ಹಚ್ಕೊಳಕ್ ಹೋಗ್ಬೇಡಿ. ಫುಲ್ ಕ್ಲೀನ್ ಆಗಿರ್ಬೇಕು ಸ್ಕಿನ್. ಬಾಡಿ ಲೋಷನ್ ಎಲ್ಲ ಹಚ್ಚಿದ್ರೆ ಏರ್ಸ್ ಕ್ಲೀನ್ ಆಗಿ ಹೋಗಲ್ಲ. ಇವನ್ ನೀವು ವ್ಯಾಕ್ಸ್ ಮಾಡಿಸ್ತಿದ್ದೀರಾ ಅಂದ್ರೂ ಅವರು ಕೂಡ ಅದೇ ಹೇಳ್ತಾರೆ, ನೀವು ಬಾಡಿ ಲೋಷನ್ ಎಲ್ಲ ಹಚ್ಕೊಂಡ್ರೆ ಏರ್ಸ್ ನೀಟಾಗಿ ಬರಲ್ಲ ಅಂತ. ಸೊ ನಿಮ್ಮ ಹತ್ರ ಇನ್ನೂ ಸ್ವಲ್ಪ ದುಡ್ಡಿತ್ತು, ಇನ್ನು ಇನ್ವೆಸ್ಟ್ ಮಾಡಕ್ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಲೇಸರ್ ಕೂಡ ಹೋಗ್ಬೋದು. ಲೇಸರ್ 100% ರಿಸಲ್ಟ್ ಕೊಡಲ್ಲ, ಅಂತಂದ್ರೆ ಒಂದ 60 to 70% ಮಾತ್ರ ರಿಸಲ್ಟ್ ಕೊಡುತ್ತೆ. ನಾನು ಅದನ್ನು ಕೂಡ ಎನ್ಕ್ವೈರಿ ಮಾಡಿದೆ. ಸೊ ಅದೆಲ್ಲ ನಿಮ್ಮ ಹತ್ರ ದುಡ್ಡಿತ್ತು, ಬಜೆಟ್ ಇತ್ತು ಅಂದ್ರೆ ನೀವು ಲೇಸರ್ ಕೂಡ ಹೋಗ್ಬೋದು. ಅದು ಬಿಟ್ರೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು, ಫಿಲಿಪ್ಸ್ ಬ್ರ್ಯಾಂಡು. ನಿಮ್ಗೇನಾದ್ರು ಇದ್ರದ್ದು ಲಿಂಕ್ ಬೇಕಂತಂದ್ರೆ, ನಾನು ಅಮೆಝಾನ್ ಅಲ್ಲಿ ತರಿಸಿದ್ದು, ನಿಮ್ಗೇನಾದ್ರು ಲಿಂಕ್ ಬೇಕಂತಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಅಂತ ಕಳಿಸಿ. ನಾನು ಬೈ ಡಿಫಾಲ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಇನ್ ಕೇಸ್ ನಿಮಗೆ ಸಿಕ್ಕಿಲ್ಲ, ಗೊತ್ತಾಗಿಲ್ಲ ಅಂತಂದ್ರೆ ಒಂದ್ಸಲ ಲಿಂಕ್ ಅಂತ ನನಗೆ ಕಮೆಂಟ್ ಮಾಡಿದ್ರೆ ಇದ್ರದ್ದು ಲಿಂಕ್ ನಾನು ಕಳಿಸ್ತೇನೆ. ಇವಾಗ ಮೇ ಬಿ ಪ್ರೈಸ್ ವೇರಿಯೇಷನ್ ಆಗಿರ್ಬೋದು, ಕಡಿಮೆನೂ ಆಗಿರ್ಬೋದು, ಜಾಸ್ತಿನೂ ಆಗಿರ್ಬೋದು. ಬಟ್ ನಾನ್ ತರಿಸಿದಾಗ ನನಗೆ ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ ನೆನಪಿಲ್ಲ, 1000 ಮೇಲೆ ಆಯ್ತು, 1500 ಒಳಗಡೆನೆ ಆಯ್ತು. ಐ ಥಿಂಕ್ 1300 400 ಆ ರೇಂಜ್ ಅಲ್ಲೇ ನನಗೆ ಸಿಕ್ತು. ಇವಾಗ ಮೇ ಬಿ ಚೇಂಜಸ್ ಆಗಿರ್ಬೋದು, ಗೊತ್ತಿಲ್ಲ. ಸೊ ಇದು ಎಲ್ಲಾ ಹೆಣ್ಮಕ್ಳಿಗೂ ತುಂಬಾನೇ ಒಳ್ಳೆ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ತುಂಬಾ ಜನ ಗೊತ್ತಿರುತ್ತೆ, ಗೊತ್ತಿದ್ರು ತಗೊಳಕ್ ಆಗಿರಲ್ಲ, ಇನ್ನು ಕೆಲವರಿಗೆ ಗೊತ್ತಿರಲ್ಲ. ಸೊ ಗೊತ್ತಿಲ್ದವ್ರಿಗೆ ಒಂದು ಇನ್ಫಾರ್ಮೇಶನ್ ಸಿಕ್ಕಂಗಾಗುತ್ತೆ. ತಗೊಳಕ್ ಆಗಿಲ್ಲ ಅನ್ನೋಂಥವ್ರು ತಗೊಂಡು ಈ ತರನು ಯೂಸ್ ಮಾಡ್ಕೋಬಹುದು ಅಂತ ಯೂಸ್ ಮಾಡ್ಕೊಳ್ಳಿ. ಬಟ್ ನೀವು ತೆಗ್ದು ಇಡ್ಬೇಕಾದ್ರೆ ಯಾವ್ದೇ ಕಾರಣಕ್ಕೂ ಶೆಲ್ ಇದ್ರಲ್ಲಿ ಬಿಡಕ್ ಹೋಗ್ಬಿಡ್ರಿ. ಅದ್ರಲ್ಲಿ ಬಿಟ್ರೆ ಅದು
ಲೈಫ್ ಹೋಗ್ಬಿಡುತ್ತೆ. ನೀವು ಯೂಸ್ ಮಾಡದೇ ಇರ್ಲಿ ಅದ್ರಲ್ಲೇ ಬಿಟ್ರಿ ಅಂತಂದ್ರೆ ಅದ್ರದ್ದು ಡೆಡ್ ಹೋಗ್ಬಿಡುತ್ತೆ ಸೆಲ್. ಅದಕ್ಕೋಸ್ಕರ ನೀವು ಯಾವ್ದಕ್ಕೇನೆ ಇವಾಗ ಕ್ಲಾಕ್ ಬಿಟ್ಬಿಡಿ, ಕ್ಲಾಕ್ 24 hours ಅದ್ ರನ್ ಆಗ್ಬೇಕು, ಅದ್ರಲ್ಲಿ ಬಿಟ್ಬಿಡಿ. ಅದು ಬಿಟ್ಟು ಈ ತರ ಯಾವ್ದೇ ಆಗ್ಲಿ ಶೆಲ್ದು ಐಟಮ್ಸ್ ನೀವು ತಗೊಂಡ್ರಿ ಅಂತಂದ್ರೆ ಅದ್ರಲ್ಲಿ ಬೇಕಾದಾಗ ಹಾಕೊಳ್ಳಿ, ಯೂಸ್ ಮಾಡಿ ಆದ್ಮೇಲೆ ಅದನ್ನ ತೆಗ್ದಿಟ್ರೆ ಒಳ್ಳೆ ಲೈಫ್ ಬರುತ್ತೆ ಶೆಲ್ಗೆ ಅಂತಾನೆ ಹೇಳ್ಬೋದು. ತುಂಬಾ ದಿನ ನೀವು ಪದೇ ಪದೇ ಇವಾಗ ಏನೋ ಎಮರ್ಜೆನ್ಸಿಗೆ ಟ್ರಿಮ್ ಮಾಡ್ಕೋಬೇಕು ಅಂತಿರ್ತೀರಾ, ಅದ್ರಲ್ಲೇ ಹಾಕಿ ಬಿಟ್ಟಿರ್ತೀರಾ, ಅರ್ಧ ವರ್ಕ್ ಆಗುತ್ತೆ, ಆಮೇಲೆ ಸಡನ್ಲಿ ಸ್ಟಾಪ್ ಆದ್ರೆ ಅದು ನಿಮ್ಗೆ ಪ್ರಾಬ್ಲಮ್. ಅದಕ್ಕೋಸ್ಕರ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅನ್ನೋ ತರ ನಾವು ಮುಂಚೆನೆ ಇದೆಲ್ಲಾನು ಕರೆಕ್ಟ್ ಆಗಿ ಮಾಡಿಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಆ ಟೈಮಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ, ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ನನ್ಗಂತೂ ಇದರಿಂದ ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಆಮೇಲೆ ನಾನು ಎಲ್ಲಾದ್ರೂ ಟ್ರಾವೆಲಿಂಗ್ ಆ ತರ ಎಲ್ಲ ಹೋದಾಗ ಕ್ಯಾರಿ ಮಾಡೋದಕ್ಕೂ ಈಸಿ ಇದೆ. ಎಮರ್ಜೆನ್ಸಿಗೆ ಏನಾದ್ರು ಬೇಕು 5-10 ಮಿನಿಟ್ಸ್ ನಮಗೆ ಟೈಮ್ ಇದ್ದೇ ಇರುತ್ತೆ, ಅವಾಗೆಲ್ಲ ಮಾಡ್ಕೊಂಡು ಆರಾಮಾಗಿ ಯಾವ ತರ ಡ್ರೆಸ್ ಬೇಕು ಆ ತರ ಡ್ರೆಸ್ ಹಾಕೊಂಡು ನೀಟಾಗಿ ಮೇಂಟೈನ್ ಮಾಡ್ಬೋದು. ಅದಕ್ಕೋಸ್ಕರ ನಾವೆಲ್ಲಾದ್ರೂ ಟ್ರಾವೆಲ್ ಹೋಗ್ಬೇಕು ಅಂತ ಇರ್ತೀವಿ, ಅವಾಗ ನಮ್ಗೆ ಸಮ್ಟೈಮ್ಸ್ ಹೊರಡೋ ಬ್ಯುಸಿಯಲ್ಲಿ ಮಾಡ್ಕೊಳಕ್ಕೆ ಆಗಿರಲ್ಲ. ಅಲ್ಲೋದಾಗ ಟೈಮ್ ಇರುತ್ತೆ. ಈ ತರದ್ದು ನಾವು ಹೋಗೋದು ನಮ್ದೊಂದು ಬ್ಯಾಗ್ ಅಲ್ಲಿ ಇಟ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಟೈಮ್ ಇರುತ್ತೆ, ಆರಾಮಾಗಿ ಮಾಡ್ಕೋಬಹುದು. ಇಲ್ಲ ಇಲ್ಲಿಂದಲೇ ಮಾಡ್ಕೊಂಡು ಹೋಗ್ಬೇಕು ಅಂತಿದ್ರೆ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನಾವು 1 ವೀಕ್ ಮೋರ್ ದನ್ 1 ವೀಕ್ ಹೋಗಿ ಬೇರೆ ಕಡೆ ಸ್ಟೇ ಮಾಡ್ತಿದೀವಿ ಅಂತಂದ್ರೆ ಇದೊಂದು ಕ್ಯಾರಿ ಮಾಡಿದ್ರೆ ನಮಗೆ ಟೆನ್ಷನ್ ಇರಲ್ಲ, ಯಾವಾಗ ಬೇಕೋ ಅವಾಗ ಮಾಡ್ಕೋಬಹುದಲ್ವಾ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ನನ್ ಓನ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಯಾಕಂದ್ರೆ ಎಲ್ಲರ ಲೈಫು ಒಂದೊಂದ್ ಇರುತ್ತೆ. ಸೊ ನನ್ನ ಲೈಫು ಹಾಗೆ ಇದೆ. ಸೊ ಇದೆಲ್ಲ ನಾನು ಓನಾಗಿ ಏನ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನೋ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡಕ್ಕಾಗುತ್ತೆ ಅಷ್ಟೇ. ಇಲ್ದೇ ಇರೋದೆಲ್ಲ ನಾನು ನಿಮ್ ಜೊತೆ ಶೇರ್ ಮಾಡಕ್ ಆಗಲ್ಲ. ಐ ಹೋಪ್ ನಿಮ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ದಯವಿಟ್ಟು ನಾನು ಏನಾದ್ರು ತಪ್ಪು ಮಾತಾಡಿದ್ರೆ ನನ್ಗೆ ಕಮೆಂಟ್ ಮಾಡಿ, ಅದನ್ನ ನಾನು ತಿದ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಬಟ್ ನನ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಗಿದೆ, ನಾನು ಏನ್ ಯೂಸ್ ಮಾಡ್ತಿದ್ದೀನೋ ಅದನ್ನ ಜನಗಳಿಗೆ ತಲುಪ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇಲ್ಲಿ ವಿಡಿಯೋ ಮಾಡ್ಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯೋಕೆ ಹೋಗ್ಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.